ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಒಂದು ಒನ್ ಡೇ ಟ್ರಿಪ್ ಅಂತಲೇ ಹೇಳ್ಬೋದು, ಆ ಥರ ಹೋಗಿದ್ವಿ. ಬಟ್ ಹೊರಡೋದು ಸ್ವಲ್ಪ ಲೇಟ್ ಆಯಿತು, ಅದರಿಂದ ಜಾಸ್ತಿ ಪ್ಲೇಸ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಊರ ಹತ್ರ ಇರೋ ಫೇಮಸ್ ಸಿದ್ಧಗಂಗೆ ಅಟವಿ ಶ್ರೀ ಗುರುಬಸವ ಲಿಂಗ ಇದು. ಫಸ್ಟು ನಾವು ಕಾರ್ ಹೇಳಿದ ತಕ್ಷಣ ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗಿ ದೇವ್ರನ್ನ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಬರೋಣ ಅಂತ. ತುಂಬ ಬಿಸಿಲು, ಹೋಗಲಿಕ್ಕೆ ಆಗಲ್ಲ. ಅದರಿಂದ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಬೇಗ ಹೋಗಿ ಬೇಗ ನೋಡ್ಕೊಂಡು ಬರೋಣ ಅಂತ ಹೇಳಿ ನನ್ನ ಮಗಳು ಕೂಡ ನಮಸ್ಕಾರ ಮಾಡ್ತಾ ಇದ್ದಾಳೆ. ಇವಾಗ ನೆಕ್ಸ್ಟು ನೋಡಿ ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಇದ್ದೀವಿ. ಶ್ರೀಗಳು ಎಲ್ಲಿ ಮಲ್ಕೊತಿದ್ರು ಅಲ್ಲಿಗೆ. ನೋಡಿ ಅಲ್ಲಿರೋ ಮಕ್ಕಳೆಲ್ಲ ಈ ಹುಣಸೆ ಹಣ್ಣನ್ನೆಲ್ಲ ಹೊಡೆದು ಅಲ್ಲಿ ಒಣಗ್ಲಿಕ್ಕೆ ಹಾಕಿದ್ದಾರೆ. ಇಷ್ಟು ಜನ ಈ ಬಿಸಿಲಲ್ಲೂ ಕೂಡ ಇಷ್ಟು ಜನ ಬರ್ತಾರೆ. ಓ ಮೈ ಗಾಡ್, ಒಟ್ಟಿನಲ್ಲಿ ನೋಡ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು. ಇದು ನನ್ನ ಮದುವೆ ಆದಮೇಲೆ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಅಲ್ಲಿಗೆ. ಇಷ್ಟು ಹತ್ರ ಇದ್ದೀನಿ, ನಮ್ಮೂರಿಂದ ಅಲ್ಲಿಗೆ ಬರೀ 8 ಕಿಲೋಮೀಟರ್ ಅಷ್ಟೇ. ಆದರೂ ಯಾವಾಗಲೂ ಒಂದ್ಸಲ ಹೋಗ್ತೀವಿ. ದಿನ ಹೋದರೂ ಕೂಡ ಏನು ಒಂದ್ಸಲ. ಇದು ಶ್ರೀಗಳು ಮಲ್ಕೊಂತಿದ್ದಂಥ ಒಂದು ಬಿಲ್ಡರು. ಸೊ ಅಲ್ಲಿಗೆ ಹೋಗಿ ಎಲ್ಲರೂ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ಮಕ್ಕಳಂತೂ ಅಲ್ಲೇ ನಿಂತ್ಕೊಂಡು ನಮಸ್ಕಾರ ಮಾಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿದೆ, ನೋಡ್ಲಿಕ್ಕೆ ಮಾತ್ರ ಸೂಪರಾಗಿದೆ. ನೋಡ್ತಾ ಇದ್ದರೆ ಬಿಟ್ಟು ಬರಲಿಕ್ಕೆ ಮನಸ್ಸಾಗಲ್ಲ, ಅಲ್ಲೇ ಇದ್ಬಿಡೋಣ ಅನಿಸುತ್ತೆ. ಇನ್ನು ಕೆಲವೊಂದಷ್ಟು ಪ್ಲೇಸ್ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಈ ಮಠದೊಳಗಡೆನೇ ಮಾಡಿರೋದು, ಇವಾಗ ಆಗಿರೋದು ಅನಿಸುತ್ತೆ. ಅದು ನಾನು ಇದಕ್ಕೂ ಮೊದಲೇ ಹೋಗಿದ್ದಾಗ ಅದು ಆಗಿರಲಿಲ್ಲ. ಸೊ ಈ ಸಲ ಹೋಗಿದ್ದಾಗ ಅದು ಇತ್ತು. ಸೊ ಟಿಕೆಟ್ ತೊಗೊಂಡು ನೋಡ್ಲಿಕ್ಕೆ ಹೋಗಿದ್ವಿ. ನೋಡಿ ಅಂಗಡಿಗಳೆಲ್ಲ ಎಲ್ಲ ರಜೆಗೆ ಹೊರಟೋಗಿದ್ದಾವೆ ಮಕ್ಕಳು, ಬೇಸಿಗೆ ರಜೆ ಅಲ್ವಾ, ಅದರಿಂದ ಹೋದ ಸಲ ಇದ್ದಷ್ಟು ಜನ ಇಲ್ಲ. ಬಟ್ ಓಕೆ, ಜನ ಇದ್ದಾರೆ ಸ್ವಲ್ಪ. ಎಲ್ಲರೂ ಹೋಗ್ತಾ ಇದ್ದೀವಿ. ಇನ್ನೂ ಒಂದು ಮಠದ ಒಳಗಡೆ ಅದು ನೋಡಲಿಕ್ಕೆ ಅಂತ ನಮ್ಮ ಕಡೆಗೆ ಹೋಗ್ತಾ ಇದ್ದೀವಿ. ಎಷ್ಟು ನೀಟಾಗಿದೆ ಪ್ಲೇಸ್ ಅಂದರೆ ಸೂಪರಾಗಿದೆ. ನೇಚರ್ ಅಂತೂ ಹೇಳಲಿಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ ನೇಚರು. ಅಲ್ಲಿದ್ರಂತೂ ಹೋಗಲಿಕ್ಕೆ ಬರಲಿಕ್ಕೆ ಮನಸ್ಸಾಗಲ್ಲ. ನನಗಂತೂ ಅಲ್ಲೇ ಇದ್ಬಿಡೋಣ ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿರುತ್ತೆ. ಒಂದು ದೈವಿಕ ವಾತಾವರಣ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬಟ್ ದಿನ ಪ್ಲೇಸ್ಗಳು ನೋಡೋದಿತ್ತು, ಅದರಿಂದ ಜಾಸ್ತಿ ಏನೂ ಮಾಡಲಿಕ್ಕೆ ಆಗಲಿಲ್ಲ. ಸುಮ್ಮನೆ ಹಾಗೆ ಒಂದು ಫೋಟೋ, ಒಂದು ವಿಡಿಯೋ ಏನೋ ಒಂದು ತೊಗೊಂಡು ಸುಮ್ಮನೆ ಬೇಗ ಅದು ನೋಡಿ ಗುರುಗಳದ್ದು ಪಾದಕ್ಕೆ ಅದು. ನೀವು ಕೂಡ ಫ್ರೀ ಆಗಿದ್ದಾಗ ಈ ಬೇಸಿಗೆ ರಜದಲ್ಲಿ ಹೋಗಿ. ಅಂದರೆ ಜಾಸ್ತಿ ತುಂಬ ಬಿಸಿಲಿರೋದ್ರಿಂದ ಜಾಸ್ತಿ ಟೈಮ್ ಹೋಗ್ಲಿಕ್ಕೆ ಆಗಲ್ಲ, ಎಲ್ಲೂ ದೂರ ಜರ್ನಿ. ಬಟ್ ಹತ್ರ ಇರೋರು ಹೋಗ್ಬೋದು. ನಮ್ಗೆ ಹತ್ರ ಇತ್ತು. ಸೊ ನಮ್ಮ ಮಾವನ ಮಗ ನೋಡಿರಲಿಲ್ಲ, ಸೊ ಅವನಿಗೋಸ್ಕರ ಅಂತಲೇ ಈ ಟ್ರಿಪ್ ಹೋದ್ವಿ. ದೇವ್ರದೆಲ್ಲ ಕೈ ಮುಗಿದು ಅಲ್ಲೂ ಕೂಡ. ಬಟ್ ತುಂಬ ಚೆನ್ನಾಗಿದೆ ಈ ಮಂಟಪ ಅಂತೂ ನೋಡಲಿಕ್ಕೆ. ಅಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಎದ್ದು ಬರೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿದೆ. ಈಗ ಅಲ್ಲಿಂದ ಹೊರಗಡೆ ಬಂದು ನೋಡಿ, ಇದೇ ನಾನು ಹೇಳಿದ ಪ್ಲೇಸ್. ಇದರಿಂದ ಆ ಶ್ರೀಗಳ್ದು ಇದ್ದಿದ್ದೆಲ್ಲ ಆ ಐಡಲ್ನಿಂದ ಒಳಗಡೆ ಹೋದರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಐಡಲ್ಸ್ಗಳಂದರೆ ಅಷ್ಟು ಸೂಪರಾಗಿದೆ. ಪ್ರತಿಯೊಂದೂ ಕೂಡ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಇಟ್ಟಿದ್ದಾರೆ ಅಂದರೆ ಪ್ರತಿಯೊಂದನ್ನು ಮಾಡಿ ಹೇಳಿದ್ದಾರೆ ಅಲ್ಲಿ. ಯಡಿಯೂರು ಬಗ್ಗೆ. ಮತ್ತು ಇವಾಗ ಧಾರಾವಾಹಿ ಬರ್ತಿದೆ ಅಲ್ವಾ, ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಅಂತ. ತುಂಬ ಐಡಲ್ಸ್ಗಳು ಅದೇ ಥರ ಇರೋದು ನೋಡಿ. ಎಷ್ಟು ಫ್ಲವರ್ಸ್ ಎಲ್ಲ ಸೂಪರಾಗಿದೆ. ಅದನ್ನು ಮುಟ್ಬಾರ್ದು, ಕಿತ್ಕೋಬಾರ್ದು ಅಂತೆಲ್ಲ ಇದೆ ನೋಡಿ. ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಅವ್ರದ್ದು ಐಡಲ್ ಅದು. ಅವು ಜಸ್ಟ್ ತೋರಿಸ್ಲಿಕ್ಕಂತ ಸುಮ್ಮನೆ ಜಸ್ಟ್ ಒಂದು ಫೋಟೋಗೋಸ್ಕರ ಅಷ್ಟೇ ನಾನು ಮುಟ್ಟಿದ್ದು. ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲೊಂದು ಹಾವು ಮಲಗಿಸಿದ್ರು ಇದರಲ್ಲಿ ಸಿಮೆಂಟಿಂದ ಮಾಡಿ. ಅದು ನೋಡ್ಲಿಕ್ಕೆ ದೂರದಿಂದ ರಿಯಲ್ ಆಗಿ ಕಾಣಿಸ್ಬಿಡ್ತು. ನಾನು ಸ್ವಲ್ಪ ಹೆದರ್ಕೊಂಡೇ ಬಿಟ್ಟೆ ನೋಡಿದ ತಕ್ಷಣ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಬಿಸಿಲಿಲ್ಲ ಅಂದರೆ ಇನ್ನೂ ಒಂದು ಸ್ವಲ್ಪ ತಲೆ ಇದ್ಬಿಡೋಣ ಅನ್ನೋಷ್ಟು ಚೆನ್ನಾಗಿತ್ತಲ್ಲ ಪ್ಲೇಸ್ ಎಲ್ಲ ನೋಡಲಿಕ್ಕೆ. ನೋಡಿ ಗುರುಗಳದು ಗೋಕುಲ ಬಸವೇಶ್ವರ ಅವ್ರದ್ದು
ಗೋಸಲ ಮಠದ ಸ್ವಾಮಿಗಳದ್ದು. ಸಾರಿ, ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಅಷ್ಟೇ ಅದನ್ನೆಲ್ಲ ಇಂಪ್ರೂವೈಸ್ ಮಾಡ್ತಾ ಇದ್ದಾರೆ. ಒಂದಷ್ಟು ಗಿಡಗಳು ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಆಗಿನ ಕಾಲದಲ್ಲಿ ಏನೇನು ನಡೀತು ಎಲ್ಲವನ್ನು ಕೂಡ ಒಂದು ಸ್ಮಾಲ್ ಸ್ತಬ್ಧ ಚಿತ್ರ ಅಂತಾರಲ್ಲ ಆ ಥರ ಎಲ್ಲವನ್ನು ಒಂಥರ ರಿಕಾಲ್ ಆಗಿ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಬಟ್ ಈ ಥರ ಎಲ್ಲ ನಾವು ಮಿಸ್ ಮಾಡ್ಕೊಂಬೇಡ್ರಿ. ಅದು ಈ ಟೈಮಲ್ಲಿ ಬೇಸಿಗೆ ರಜಾ ಇದೆ, ಒಂದು ಸಲ ಹೋಗಿ ನೀವು ವಿಸಿಟ್ ಕೊಡಿ. ತುಂಬ 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 ಚೆನ್ನಾಗಿದೆ ನೋಡ್ಲಿಕ್ಕೆ ಮಾತ್ರ. ನನಗಂತೂ ಟೈಮ್ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಇಲ್ಲಿ ನಾವು ಒಂದು ಸ್ವಲ್ಪ ತಿರೋಣ ಅನ್ನಿಸ್ತು, ಬಟ್ ಇನ್ನೂ ನೋಡೋಕ್ಕೆ ಪ್ಲೇಸ್ ಇತ್ತಲ್ಲ, ಸೊ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದೆ ನಾನು ಎಲ್ಲ ಕಡೆಯೂ ಹೋಗಿ. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಆ ಕಲಾಕೃತಿಗಳು ನೋಡ್ತಾ ಇದ್ದರೆ ಇಟ್ ಈಸ್ ರಿಯಲ್ ಅಂತಲೇ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ನೋಡಿ ಪಾಠ ಮಾಡ್ತಾ ಇರೋದು ಗುರುಗಳು, ಶಿವಕುಮಾರ ಸ್ವಾಮಿಗಳು ಅನಿಸುತ್ತೆ ಅದು. ನೋಡಿ ಎಷ್ಟು ಚೆನ್ನಾಗಿದೆ, ಮಕ್ಕಳೆಲ್ಲ ಆಟ ಆಡ್ತಾ ಇರೋದು. ಆ್ಯಂಡ್ ಗಾಡ್ ಇಸ್ ಸೋ ಬ್ಯೂಟಿಫುಲ್, ಸೋ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ನೋಡ್ಲಿಕ್ಕೆ ಮಾತ್ರ. ಆ ಕಡೆ ನೋಡೋಣ ಈ ಕಡೆ ನೋಡೋಣ ಅನಿಸುತ್ತೆ. ಬಿಸಿಲು ಕಾಲು ಕೆಳಗಡೆ ಸಿಕ್ಕಾಪಟ್ಟೆ ಸುಡ್ತಿತ್ತು. ನೋಡಿ ಅವ್ರಿಗೆ ಶಿವಣ್ಣ ಅವ್ರಿಗೆ ಅವರು ಏನೋ ಹೇಳ್ತಾರಲ್ಲ, ಅದು ನನಗೆ ಹೇಳಿಕ್ಕೆ ಬರಲಿಲ್ಲ. ಸೊ ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ಲಿಕ್ಕೆ ಮಾತ್ರ ಸೂಪರಾಗಿದೆ. ತುಂಬಾ ಚೆನ್ನಾಗಿದ್ದಾವೆ ಸ್ತಬ್ಧ ಚಿತ್ರಗಳ ಥರ. ನಾನು ಯಾವತ್ತೂ ಹತ್ರದಿಂದ ನೋಡಿರಲಿಲ್ಲ. ದಸರಾದಲ್ಲಿ ಕೂಡ ತುಂಬ ಚಿಕ್ಕವಳಿದ್ದಾಗ ನೋಡಿದ್ದು ಈ ಥರ ಅದೆಲ್ಲ. ಬಟ್ ಈಗ ರಿಯಲಾಗಿ ಅಷ್ಟೊಂದು ಹತ್ರದಿಂದ ನೋಡ್ತಾ ಇದ್ದೀನಿ, ತುಂಬ ಖುಷಿ ಅನ್ನಿಸ್ತು. ಅಲ್ಲೆಲ್ಲ ಒಳಗಡೆ ಎಲ್ಲ ಹೋಗಬಾರ್ದು, ಮುಟ್ಬಾರ್ದು. ಜಸ್ಟ್ ಅದಕ್ಕೆ ಅಲ್ಲೆಲ್ಲ ಇದಾಕಿದ್ದಾರೆ. ಎಷ್ಟು ಇದನ್ಸುತ್ತೋ ಅಷ್ಟು ನಾವು ನೋಡ್ಕೊಂಡು ಬರ್ಬೋದು ಬೇಗ ಬೇಗ. ತುಂಬ ಟೈಮ್ ಇದೆ. ಅಲ್ಲಿ ಮಕ್ಕಳಿಗೆ ಪ್ಲೇ ಗ್ರೌಂಡ್ ಕೂಡ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ಲ ನೋಡ್ಲಿಕ್ಕೆ ಮಾತ್ರ. ತುಂಬಾ ಇದೆ, ಟೈಮೇ ಸಾಕಾಗಲ್ಲ. ನೋಡ್ತಾ ಇದ್ದಾರೆ ಶ್ರೀಗಳು ನೋಡಿ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಬಟ್ ಎಲ್ಲದಕ್ಕೂ ಎಕ್ಸ್ಪ್ಲನೇಷನ್ ಕೊಟ್ಟಲ್ಲಿ ಇಟ್ಟಿದ್ದಾರೆ, ಯಾವುದ್ರ ಬಗ್ಗೆ ಏನು ಅಂತ. ಎಷ್ಟೋ ಸಾವಿರ ಹಣ್ಣು ಕೊಡ್ತಾ ಇದ್ದಾರೆ ಜಿಂಕೆಗೆ, ಮತ್ತು ನೀರು ಬಿಡ್ತಾ ಇದ್ದಾರೆ ಗಿಡಕ್ಕೆ. ತುಂಬ ಚೆನ್ನಾಗಿದೆ ಮಾತ್ರ ನೋಡಲಿಕ್ಕೆ. ಇಟ್ ಇಸ್ ರಿಯಲಾಸ್ಟಿಕ್ ಆಗೇ ಇದೆ ಒಟ್ಟಿನಲ್ಲಿ. ನೋಡ್ತಾ ಇದ್ರೆ ಕಣ್ಣೇ ಸಾಲಲ್ಲ, ಅಷ್ಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ. ಶ್ರೀಗಳು ಪೂಜೆ ಮಾಡ್ತಾ ಇರೋದು, ಲಿಂಗ ಪೂಜೆ. ಬಟ್ ಅಲ್ಲಿ ಸ್ವಲ್ಪ ಬೇಗ ಬೇಗ ಹೋಗೋಣ ಅಂತ ಹೇಳಿ ನಾನು ಎಷ್ಟಾಗುತ್ತೋ ಅಷ್ಟು ಫಾಸ್ಟಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದರಿಂದ ನನಗೆ ಪೂರ್ತಿ ಎಲ್ಲನೂ ಕ್ಲಿಯರಾಗಿ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಪಾಂಡಾಗಳಿದೆ ಮತ್ತು ಟಾಮ್ ಆ್ಯಂಡ್ ಜೆರಿ ಇದೆ ಮಕ್ಕಳಿಗೆ. ನೋಡಿ ಮಕ್ಕಳೆಲ್ಲ ಹಿಂಗೆ ಅದಂತೂ ನೋಡಿ ನಾನು ನಿಜ ಮಕ್ಕಳೇ ಹೋಗಿ ಅಲ್ಲಿ ಆಟ ಆಡ್ತಿದ್ದಾರೆ ಅನ್ಕೊಬಿಟ್ಟೆ. ಬಟ್ ಸ್ವಲ್ಪ ಹತ್ರ ಹೋಗಿ ನೋಡಿದ್ಮೇಲೆ ಗೊತ್ತಾಯ್ತು ಒಂದು ಹುಡುಗಿ ಅಲ್ಲಿ ಆಟ ಆಡ್ತಾಯಿತ್ತು, ಒಂದು 4 ರಿಂದ 5 ವರ್ಷದ ಹುಡುಗಿ. ಮತ್ತು ನೋಡಿ ಅಲ್ಲೆಲ್ಲ ನಿಂತ್ಕೊಂಡು ಎಷ್ಟು ಹೂವಿನ ಗಿಡಗಳು ಕೂಡ ತುಂಬ ಹಾಕಿದ್ದಾರೆ. ಇವಾಗ ಎಲ್ಲ ಪುಟ್ಟ ಸಸಿಗಳು. ಅದ್ರ ಹತ್ರ ಹೋಗೆಲ್ಲ ಫೋಟೋಸ್ಗಳೆಲ್ಲ ತಗೋತಾ ಇದ್ರು ಎಲ್ಲರೂ. ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟು ನಾವು ಇನ್ನೊಂದು ಪ್ಲೇಸ್ಗೆ ಹೋದ್ವಿ, ಅಂತರಗಂಗೆ ಅಂತ ಒಂಥರ. ಅದು ನೀರು ಕೆಳಗಡೆ ಭೂಮಿಯಿಂದ ಚಿಮ್ಮುತ್ತೆ, ಏನು ಹೇಳ್ತಾರೆ ಬಟ್ ನಂಗೆ ನೆನಪಾಗ್ತಾ ಇಲ್ಲ ಯಾವ ಪ್ಲೇಸ್ ಅಂತ. ನೋಡಿ ರಿಯಲ್ ಜಿಂಕೆಗಳು, ಅದಂತೂ ನೋಡಿದರೆ ರಿಯಲ್ ಜಿಂಕೆಗಳೇ. ಬಟ್ ಅದನ್ನು ನೋಡಿದ್ರೆ ನಮಗೆ ಇದು ಯಾವುದೋ ಐಡಲ್ ಏನೋ ಅನಿಸ್ಬಿಡುತ್ತೆ, ಗೊತ್ತೇ ಆಗಲ್ಲ. ತುಂಬ ಕೋತಿಗಳಂತೂ ತುಂಬ ಇತ್ತು. ಓ ಮೈ ಗಾಡ್, ಏನು ಇಷ್ಟೊಂದು ಇದ್ದಾವೆ. ನನಗೆ ಯಾರ್ದೋ ಪಾಪ ತಲೆನೇ ಇಟ್ಕೊಂಡ್ಬಿಟ್ಟಿತ್ತು ಬ್ಯಾಗ್ ಕಿತ್ಕೊಳ್ಳೋಕ್ಕೆ, ಏನೋ ತಿಂಡಿ ಇಟ್ಕೊಂಡಿದ್ದಾರೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಕ್ರೊಕೊಡೈಲ್ ಜೊತೆ ನನ್ನ ಮಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ಕಡ್ಡಿ ತೊಗೊಂಡು. ಅದ್ರ ಮೇಲೆ ಕೂರಿಸ್ಕೊಂಡು ಎಲ್ಲ ಫೋಟೋ ಹೊಡಿಯೋಣ ಅಂತ ಹೊಡೆದಿದ್ದೀವಿ. ಜಾಸ್ತಿ ಫೋಟೋ ಹೊಡಿಯೋಕ್ಕಾಗಲಿಲ್ಲ, ಯಾಕೆಂದರೆ ವಿಡಿಯೋಸ್ ಮಾಡೋದೇ ಆಗೋಯ್ತು ನನಗೆ. ಕಪ್ಪೆ ಇದೆ. ಒಮ್ಮೆಗ ತುಂಬ ಚೆನ್ನಾಗಿದ್ದಾವೆ ನೋಡ್ಲಿಕ್ಕೆ ಮಾತ್ರ. ಇಲ್ಲೂ ಕೂಡ ಇದನ್ನು ನಾಮಚಿಲುಮೆ ಅಂತಾರೆ, ನಾಮಚಿಲುಮೆ ಇದು. ಅದರಿಂದ ಸ್ವಲ್ಪ ಮುಂದೆ ಬಂದರೆ ಇದು ನಾಮಚಿಲುಮೆ.
ತುಂಬ ಚೆನ್ನಾಗಿದೆ. ನೀರು ಮಾತ್ರ ಒಳ್ಳೆ ಅಮೃತ ಕುಡಿದ ಇದೆ ಅಲ್ಲಿ ಕುಡಿಲಿಕ್ಕೆ. ಕುಡಿತಿದ್ರೆ ಸುಮ್ಮನೆ ಕುಡಿಯೋಣ ಅಂತ ಅನಿಸ್ತಿತ್ತು. ಅಲ್ಲಿ ಸುಮಾರು ಜನ ಬಾಟ್ಲೆಲ್ಲ ತೊಗೊಂಡೋಗಿ ನೀರೆಲ್ಲ ಇಟ್ಕೊಂಡ್ರು. ಬಟ್ ನಾನು ತೊಗೊಂಡೋಗಿರಲಿಲ್ಲ, ಕಾರ್ ತುಂಬ ಹಿಂದೆ ಪಾರ್ಕ್ ಮಾಡಿದ್ದರಿಂದ ಅಲ್ಲೆಲ್ಲ ಏನು ತೊಗೊಳ್ಲಿಕ್ಕಾಗಲಿಲ್ಲ ನನಗೆ. ಅಲ್ಲೇ ಇಟ್ಕೊಂಡು ಕುತ್ಕೊಂಡು ಬಂದ್ವಿ. ನಮ್ಮ ಮಾವನ ಮಗ ಕೂಡ ಅದ್ರ ಮೇಲೆ ಕೂತ್ಕೊಂಡು ಸ್ವಲ್ಪ ಅವ್ನಿಗೆ ಆರಾಮಿಲ್ಲ. ಈಗ ನನ್ನ ಮಗಳನ್ನ ಕೂರ್ಸೋಕ್ಕೆ ತುಂಬ ಸಾಹಸ ಮಾಡ್ತಿದ್ದೀವಿ. ಫಸ್ಟ್ ಟೈಮ್ ತುಂಬ ಹೆದ್ರ್ಕೊಂಡ್ಳು ನೋಡಿ, ಕೂತ್ಕೊಳ್ಳೋಕೆ ಸ್ವಲ್ಪ ಆಟ ಮಾಡಿದ್ಲು. ಬಟ್ ಫೈನಲಿ ಅದು ರಿಯಲ್ ಅಲ್ಲ ಅಂತ ಗೊತ್ತಾದಮೇಲೆ ಎಷ್ಟು ಚೆನ್ನಾಗಿ ಕುತ್ಕೊಂಡು ಅದ್ರ ಮೇಲೆ ರೈಡ್ ಮಾಡ್ತಾಯಿದ್ದಾಳೆ. ಎಷ್ಟು ಕ್ಯೂಟಾಗಿ ಕೂತಿದ್ದಾಳೆ. ನನಗಂತೂ ತುಂಬ ಖುಷಿ ಆಗೋಯ್ತು ಅವಳು ಕೂತ್ಕೊಂಡಿದ್ದು ನೋಡಿ. ಅವಳೆಲ್ಲೂ ಕೂತ್ಕೊಳ್ಳಲ್ಲ ಆ ಥರ, ಬಟ್ ಫೈನಲಿ ಕೂತ್ಕೊಂಡ್ಳು. ಈಗ ನೆಕ್ಸ್ಟ್ ಇನ್ನೊಂದಿದೆ ಪಕ್ಕದಲ್ಲಿ, ಅದ್ರ ಮೇಲೆ ಕೂತ್ಕೋತೀನಿ ಅಂತ ಹಠ ಮಾಡ್ತಿದ್ಲು. ಬಟ್ ಬಿಡು ಬೇಡ ಸಾಕು ಅಂತ ಹೇಳಿ ನಾವು ಇಲ್ಲಿ ನಾಮ ಚಿಲುಮೆ ಅಂತಾರೆ. ಇಲ್ಲಿ ಶ್ರೀರಾಮ ಬಾಣ ಬಿಟ್ಟು ಏನೋ ಒಂದಿದೆ ಕತೆ ಅನಿಸುತ್ತೆ. ಬಟ್ ನಂಗೆ ಏನು ಗೊತ್ತಿಲ್ಲ, ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿದೆ. ನೀರು ಮಾತ್ರ ನೋಡಿ ಎಷ್ಟು ಜನ ಇಟ್ಕೊಂಡು ಪ್ಲೇಟ್ಗೆ ಎಷ್ಟೊಂದು ಜನ ನಿಂತಿದ್ದಾರೆ. ಐ ಥಿಂಕ್ ಜನ ಕಡಿಮೆ ಅನಿಸುತ್ತೆ, ಬೇಸಿಗೆ ಅಲ್ವಾ, ಅದರಿಂದ ನೀರಂತೂ ಸೂಪರಾಗಿದೆ. ಅಮೃತ ಕುಡ್ದಂಗೆ ಅನಿಸುತ್ತೆ. ನನ್ನ ಮಗಳು ಕುಡಿತಿದ್ದಾಳೆ, ಅವಳಿಗೆ ಕುಡಿಸ್ತಿದ್ವಿ. ಎಷ್ಟೊಂದು ಜನ ಬಂದಿದ್ದಾರೆ. ಅದು ಒಳಗಡೆ ನೋಡಿ, ಒಳಗಡೆ ನಾನು ವಿಡಿಯೋ ಹಂಗೆ ಇಟ್ಕೊಂಡಿದ್ದು, ಅದು ಒಳಗಡೆಯಿಂದ ಹೊರಗಡೆ ಬರ್ತಾ ಇರೋದು. ಒಳಗಡೆ ಸ್ವಲ್ಪ ಹಿಂಗೆ ಫೋನ್ ಇಟ್ಕೊಂಡು ಮಾಡಿಕೊಂಡೆ, ಹಿಂಗಿದೆ ನೋಡೋಣ ಅಂತ ಹೇಳಿ. ಅದೆಲ್ಲ ಮುಚ್ಚಿಬಿಟ್ಟಿದ್ದಾರಲ್ಲ, ಅದರಿಂದ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಟ್ ಇನ್ನೂ ಇದೆ ವಿಡಿಯೋ ಮಾಡಲಿಕ್ಕೆ, ಅದನ್ನ ಪಾರ್ಟ್ 2 ಅಲ್ಲಿ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.